ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100ಕ್ಕೆ 100ರಷ್ಟು ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಪ್ರತಿದಿನ ಸೇವಿಸೋಣ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ ನಿವೇಶನಗಳು ಲಭ್ಯ ಇದೆ. 20-30 ನಿವೇಶನವನ್ನ ನೀವು ಈಗ ಕೊಂಡ್ಕೊಳ್ಬಹುದು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 3 ಗ್ರಾಂ ಚಿನ್ನವನ್ನ ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ಘೀ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ. ಜೊತೆಗೆ ಜೀರ್ಣಶಕ್ತಿ ಹಾಗೂ ಆರೋಗ್ಯವನ್ನ ಕೂಡ ಕಾಪಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಖಂಡಿತವಾಗಿಯೂ ಸೇವಿಸಿ ಶ್ರೀಕೃಷ್ಣ ಘೀ, ಶುದ್ಧ ಹಸುವಿನ ತುಪ್ಪ. ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಶ್ರಾವಣ ಮಾಸದ ಬುಧವಾರದ ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತೆಲ್ಲ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ವೆಂಕಟಾಚಲಪದ್ಮನಾಭೋ ವಾಸುದೇವೋ ತ್ರಿವಿಕ್ರಮಃ. ಓಂ ಸಹಸ್ರಜೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸುಭೋಮಿಂ ವಿಶ್ವತೋ ವೃತ್ವಾ ತದಿಷ್ಠದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ಯೇಷಾನಃ ಯದನ್ಹೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪೌರುಷಃ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಶ್ರೀಮತೇ ನಮಃ. ಕೈಲಾಸವಾಸಿನೇ ನಮಃ. ವೈಕುಂಠದ್ವಾರಾಯ ನಮಃ. ಶ್ರೀಮತೇ ನಮಃ. ಓಂ ಮಹಾರೂಪಾಯ ನಮಃ. ನಾಮಾಂಕಿತಾಯ ನಮಃ. ಗೋವಿಂದಾಯ ನಮಃ. ಗೋಪೀಜನವಲ್ಲಭಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಸಹಸ್ರಪದಯೇ ನಮಃ. ಶ್ರೀಮತೇ ನಮಃ. ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಗೋವಿಂದ ಗೋವಿಂದ. ಈ ಶ್ರಾವಣ ಮಾಸದ ವಿಶೇಷವಾಗಿರತಕ್ಕಂಥ ಈ ಶುಭ ದಿನ ಬುಧವಾರ ಸಂಪೂರ್ಣವಾಗಿ ತಿರುಮಲ ತಿರುಪತಿ ಆಸ್ಥಾನದಲ್ಲೂ ಸಹಿತ ಬಹಳ ವಿಶೇಷವಾಗಿರತಕ್ಕಂತಹ ಅನುಷ್ಠಾನಗಳಿದೆ. ಹಾಗೆ ಕೃಷ್ಣಾಷ್ಟಮಿ ಆದ ನಂತರ ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಈ ಶ್ರಾವಣ ಮಾಸದ ಕಡೆಯವರೆಗೂ ಮಹಾವಿಷ್ಣುವಿಗೆ ವಿಶೇಷವಾಗಿರತಕ್ಕಂಥ ಅಲಂಕಾರ, ಪೂಜೆ, ಪುನಸ್ಕಾರಗಳು ನಿರಂತರವಾಗಿ ನಡೆದು ಬರುತ್ತೆ. ಹಾಗಾಗಿ ಉಡುಪಿ ಕ್ಷೇತ್ರದಲ್ಲಾಗಲಿ ತಿರುಮಲ ತಿರುಪತಿ ಆಸ್ಥಾನದಲ್ಲಾಗಲಿ ವಿಶೇಷವಾಗಿ ವಿಷ್ಣು ಸಾನ್ನಿಧ್ಯಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿ ಅಲಂಕಾರ ನಡೀತಕ್ಕಂಥದ್ದು, ಭಗವಂತನ ಸಾಕ್ಷಾತ್ಕಾರ ಆಗ್ತಕ್ಕಂಥದ್ದು. ಭಗವಂತನ ಈ ಸಾನ್ನಿಧ್ಯಗಳಲ್ಲಿ ಅಂದರೆ ಈ ಶ್ರಾವಣ ಮಾಸದ ಈ ಕಡೆಯ ದಿನಗಳಲ್ಲಿ ಸ್ವಾಮಿನ ದರ್ಶನ ಮಾಡೋದೇ ಒಂದು ವೈಭೋಗ ಇದೆ, ಒಂದು ವಿಶೇಷತೆ ಇದೆ. ಅಂತಹದರಲ್ಲಿ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಸರ್ವರಿಗೂ ಸಕಲರಿಗೂ ಸಹಿತ ಆರೋಗ್ಯ ಭಾಗ್ಯ ಕೊಡಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಶ್ರೀನಿವಾಸನ ಅನುಗ್ರಹ ಇರಲಿ ಅನ್ನತಕ್ಕಂಥದ್ದೇ ಇವತ್ತಿನ ಮಹಾಸಂಕಲ್ಪ. ಹಾಗೆ ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಪ್ರಕಾರ ಇರ್ತಕ್ಕಂತಹ ರಾಶಿಫಲಗಳು ಜೊತೆಗೆ ನಿಮ್ಮೊಂದಿಗೆ ಮಾತಾಡುವಂತಹದ್ದು ವಿಶೇಷವಾಗಿರ್ತಕ್ಕಂತಹ ಈ ಕೈಕರ್ಯವನ್ನು ಇವತ್ತು ನಾವು ಪ್ರಾರಂಭ ಮಾಡೋಣ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವ ಚ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆಯನ್ನ ಎಷ್ಟು ಮಾಡಿದ್ರೂ ಕಡಿಮೆನೆ. ಹಾಗಾಗಿ ನಾವು ಇಹಪರಗಳಲ್ಲಿ ನಾವು ಶ್ರದ್ಧೆಯಿಂದ ಭಗವಂತನ ಧ್ಯಾನವನ್ನು ಮಾಡಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯದ ಬಗ್ಗೆ ಒಂದಷ್ಟು ವಿಶೇಷತೆಗಳನ್ನು ಅರಿತರೆ ಎಲ್ಲವೂ ಕಾರ್ಯಸಿದ್ಧಿಯೇ.
ಅಂತಹ ಸಿದ್ಧಿಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ವಿಶೇಷವಾಗಿರತಕ್ಕಂಥ ದಿನವೇ ಈ ಒಂದು ವಿಶೇಷವಾಗಿರತಕ್ಕಂತಹ ಬುಧವಾರದ ಮಹಾವಿಷ್ಣುವಿನ ಆರಾಧನೆ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 1/9/2021 ಬುಧವಾರ, ದಶಮಿ, ಮೃಗಶಿರ ನಕ್ಷತ್ರ. ದಶಮಿ ತಿಥಿಯಂದು ವಿಷ್ಣುದೇವರ ಆರಾಧನೆ, ವಿಷ್ಣುದೇವರ ಉತ್ಸವ, ವಿಷ್ಣುವಿನ ಅಲಂಕಾರ, ಸ್ವಾಮಿಗೆ ಸಮರ್ಪಿಸತಕ್ಕಂತಹ ತುಳಸಿ ನಾಮಾರ್ಚನೆ ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿರತಕ್ಕಂಥದ್ದು, ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂಥದ್ದು. ಇಂತಹ ಈ ಶುಭ ದಿನದ ವಿಶೇಷವಾಗಿರತಕ್ಕಂಥ ಆರಾಧನೆಯನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಆಚರಿಸ್ತಾರೋ ಅವರ ಮನೋಕಾಮನೆಗಳು ಸಿದ್ಧಿ ಆಗುತ್ತೆ. ಇವತ್ತು ಸ್ವಾಮಿಗೆ ವಿಶೇಷವಾಗಿ ನಡೆಯುವಂಥ ಅಲಂಕಾರ, ಅದರಲ್ಲೂ ಸ್ವಾಮಿಗೆ ಇದು ಕೇಸರಿಯಿಂದಾಗಲಿ, ಪಚ್ಕರ್ಪುರದಿಂದಾಗಲಿ ಅಥವಾ ಸ್ವಾಮಿಗೆ ಕೊಡ್ತಕ್ಕಂಥ ಮಹಾನೈವೇದ್ಯ ಏನೆಲ್ಲ ನೈವೇದ್ಯಗಳಿದೆಯೋ ಆ ಪ್ರಸಾದಗಳನ್ನು ಸ್ವೀಕರಿಸತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷವಾಗಿದೆ. ಇವತ್ತು ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಯಾರು ಸ್ವಾಮಿನ ದರ್ಶನ ಮಾಡ್ತಾರೋ, ಸ್ವಾಮಿಗೆ ನಡೀತಕ್ಕಂತಹ ಅಭಿಷೇಕ ದೃಶ್ಯವನ್ನು ಯಾರು ಕಣ್ತುಂಬಿಸ್ಕೊಳ್ತಾರೋ ಅವರ ಇಹಪುರಗಳಲ್ಲೂ ಇರತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಬಹುದು. ಅಂತಹ ಒಂದು ವಿಶೇಷತೆ ಈ ಶುಭ ದಿನ ಇದೆ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳ ಬಗ್ಗೆ ಪರವಾಗಿಲ್ಲ, ದೂರಬಾರ ಪ್ರಯಾಣ ಮಾಡುವಂತಹ ಒಂದಷ್ಟು ವಿಶೇಷತೆ ಇದೆ. ಹಾಗೆ ವಿದ್ಯಾರ್ಥಿನಿಯರು ಓದುವ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ವಿದ್ಯಾಭ್ಯಾಸವನ್ನು ಇವತ್ತು ಬಹಳ ಅರ್ಥಪೂರ್ಣವಾಗಿ ಸಿದ್ಧಿಪಡಿಸಿಕೊಳ್ಳಬಹುದು. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಬಹುದು. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂತಹ ದಿನ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ದೂರಬಾರ ಪ್ರಯಾಣ ಬೆಳೆಸಬೇಕಾದರೂ ಕುಟುಂಬದ ಸದಸ್ಯರೊಂದಿಗೆ ಒಮ್ಮೆ ಚರ್ಚಿಸಿ. ಇವತ್ತು ನೀವು ಮಾಡುವ ಪ್ರತಿ ಕಾಯಕವನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಒಮ್ಮೆ ಚರ್ಚಿಸಿದ ನಂತರ ನೀವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೂ ಬಹಳ ವಿಶೇಷವೇ. ಯಾಕೆಂದರೆ ಮಹಾವಿಷ್ಣುವಿನ ಅನುಗ್ರಹ ಪಡೆಯಲಿಕ್ಕಾಗಿ, ಜೊತೆಗೆ ನಿಮ್ಮ ಜಾತಕಗಳಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಳ್ಳಬೇಕಾದ್ರೆ ಇವತ್ತಿನ ಪ್ರಾರ್ಥನೆ ದಶಮಿ ವೈಕುಂಠ, ಅಂದರೆ ದಶಮಿ ದಿವಸ ವೈಕುಂಠದಲ್ಲಿರ್ತಕ್ಕಂಥ ಶ್ರೀಮನ್ನಾರಾಯಣನ ಆರಾಧನೆ ಮಾಡತಕ್ಕಂತಹ ದಿನ ಅಂತ ಹೇಳಿದ್ರು ತಪ್ಪಾಗಲಾರದು. ಹಾಗಾಗಿ ಇವತ್ತಿನ ವಿಶೇಷತೆ ಮಹಾವಿಷ್ಣುವಿನ ಪ್ರಾರ್ಥನೆಯೇ ಮೇಷರಾಶಿಯವರಿಗೆ ಸಾಕಷ್ಟು ಅದೃಷ್ಟವನ್ನು ಬದಲಾಯಿಸತಕ್ಕಂತಹದ್ದು. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರತಕ್ಕಂಥದ್ದು, ಶುಕ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳೋದಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗೆ ಯಾರೊಬ್ಬರ ಮಾತು ಕೇಳಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದಿರಾ ನಿಮ್ಮ ಸ್ವಂತ ಜ್ಞಾನ, ಸ್ವಂತ ಬುದ್ಧಿಯಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಸಾಕಷ್ಟು ಲಾಭವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರತಕ್ಕಂಥದ್ದಿದೆ. ಆ ಕೋಪವನ್ನು ದೂರ ಮಾಡಿ ಶಾಂತಿಯುತವಾಗಿ ನೆಮ್ಮದಿಯುತವಾಗಿರಿ. ನಿಮ್ಮೊಳಗಿರ್ತಕ್ಕಂತಹ ಯಾವುದೇ ಅಸಮಾಧಾನ ಸನ್ನಿವೇಶಗಳಾದರೂ ದೂರ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದಿರ ಇವತ್ತು ಮಧ್ಯಾಹ್ನ ಸರಿಸುಮಾರು 1:45 3:20 ತನಕ, 1:45 3:20 ಈ ಸಮಯದಲ್ಲಿ ಬಹಳ ಜಾಗರೂಕತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಇವತ್ತು ತಾವು ತೆಗೆದುಕೊಳ್ಳುವ ನಿರ್ಣಯದಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. ಹಾಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಸಹಿತ ಬಹಳ ಉತ್ತಮ. ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡಿ, ಮತ್ತೊಬ್ಬರ ಮಾರ್ಗದರ್ಶನದಂತೆ ತಾವು ನಡೆದಿದ್ದೇ ಆದರೂ ವೃಷಭ ರಾಶಿಯವರು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ. ಇವತ್ತಿನ ದಿವಸ ತಮ್ಮ ಮನಸ್ಸಲ್ಲಿರ್ತಕ್ಕಂತಹ ಕಾಮನೆಗಳನ್ನು, ಅಂದರೆ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಆದರೆ ಈ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತು ಮನಸ್ತಾಪವನ್ನು ತಂದುಕೊಳ್ತಾ ಇರ್ತೀರಿ. ಆದರೆ ಆರ್ಥಿಕವಾಗಿ ಸಾಕಷ್ಟು ಲಾಭ ಇರತಕ್ಕಂಥದ್ದು, ಮನಸ್ಸಲ್ಲಿ ಇರತಕ್ಕಂತಹ ಆಸೆಗಳನ್ನು ಈಡೇರಿಸಿಕೊಳ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳನ್ನು ದರ್ಶನ ಮಾಡತಕ್ಕಂಥದ್ದು, ಒಳ್ಳೆ ಯೋಗ ಫಲಗಳಿರ್ತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥದ್ದು 1 ಅಥವಾ 2 ಏಲಕ್ಕಿಯನ್ನು ನೀರಿಗೆ ಹಾಕಿ, ಆ ನೀರಿಗೆ ಹಾಕಿರ್ತಕ್ಕಂಥ ಏಲಕ್ಕಿಯನ್ನು ನೋಡಿ ಅದನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಕೆಲವಷ್ಟು ಕರ್ಮಫಲಗಳನ್ನು ದೂರ ಮಾಡಿಕೊಳ್ತೀರಿ. ಅಂತಹ ಒಂದು ವಿಶೇಷತೆ, ವೈಶಿಷ್ಟ್ಯತೆ ಇರತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳನ್ನು ಗೆದ್ದುಕೊಳ್ಳಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನ.
ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಸ್ಥಳವನ್ನು ಬದಲಾವಣೆ ಮಾಡಬೇಕು, ಉದ್ಯೋಗವನ್ನು ಬದಲಾಯಿಸಿಕೊಳ್ಳಬೇಕು, ಆರ್ಥಿಕ ಪರಿಸ್ಥಿತಿಯನ್ನು ಸರಿಪಡಿಸಿಕೊಳ್ಳಬೇಕು, ಸರಿಯಾದಂಥ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಬೇಕು. ಅದರಲ್ಲೂ ರಾಜಕೀಯ ವ್ಯಕ್ತಿಗಳಿಗಂತೂ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಮ್ಮ ವೃತ್ತಿಪರ ಏನಾದರೂ ಒಂದಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸಿಕೊಂಡು ತಮ್ಮಿಂದ 4 ಜನಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ನಿಮ್ಮ ಕಾಯಕ ಇರುತ್ತೆ. ಆದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಬೇಗ ಸಿದ್ಧಿಯಾಗಲಿ ಅಂತ ಸಾಕಷ್ಟು ಚಿಂತನೆ ಮಾಡ್ತಿರ್ತೀರಿ. ಹಾಗೆ ಒಳ್ಳೆ ಯೋಗಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಈ ಶುಭ ದಿನ. ಆದರೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ವಿಷ್ಣು ಸಾನ್ನಿಧ್ಯದಲ್ಲಿ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಒಳ್ಳೆಯ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ನಿಮ್ಮ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮಹಾವಿಷ್ಣು ಪ್ರಾರ್ಥನೆ ಮಾಡೋದು ಬಹಳ ಉತ್ತಮ. ಹಾಗೆ ಇವತ್ತಿನ ದಿವಸ ಯಾವುದೇ ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಆದರೂ ಎಚ್ಚರಿಕೆಯಿಂದಿರಿ. ಎಚ್ಚರಿಕೆಯ ನಡೆದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತು ಶಕ್ತಿ ದೇವತೆ, ಭಗವತಿ ಅಥವಾ ಒಂದು ಗ್ರಾಮ ದೇವತೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಏನಾರು ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ತಾವೂ ಸ್ವೀಕರಿಸಿ 4 ಜನ ಮಕ್ಕಳಿಗೆ ಹಂಚೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ಲಾಭವಿದೆ. ಯಾಕೆಂದ್ರೆ ಮಹಾವಿಷ್ಣುವಿನ ಸಾನ್ನಿಧ್ಯವೇ ಆಗಿದೆ. ಇವತ್ತಿನ ದಿವಸ ಪ್ರತಿಯೊಬ್ಬರು ಸಹಿತ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ಒಂದಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಈ ಕಾಯಕಕ್ಕೆ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸಿಂಹರಾಶಿಯವರು ಸರಿಸುಮಾರು ಮಧ್ಯಾಹ್ನ 12:20 ತನಕ ಸ್ವಲ್ಪ ಜಾಗರೂಕತೆಯಿಂದ ಯೋಚನೆ ಮಾಡಿ. ಅಂದರೆ ನೀವು ಮಾಡುವ ಕಾಯಕ ನಿಮಗೂ ತೃಪ್ತಿ ಇರಬೇಕು, ಮಾಡುವ ಕೆಲಸದಲ್ಲಿ ಯಶಸ್ಸಿರಬೇಕು. ಆ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ದೇವತಾ ದರ್ಶನ, ದೇವರ ಪೂಜೆ ಪುನಸ್ಕಾರ ಅಥವಾ ಒಂದಷ್ಟು ಜವಾಬ್ದಾರಿತವಾದಂತಹ ಕಾಯಕವನ್ನು ಮಾಡಿದ್ರೆ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣಬಹುದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ತಂದುಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾಕೆಂದ್ರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಯಾವುದೇ ಒಂದು ವಿಚಾರವನ್ನಾದರೂ ಅಲ್ಲಿಂದಲ್ಲೇ ಬಿಡೋದಿಲ್ಲ. ಅದನ್ನು ಮುಂದುವರಿಸ್ತಾ ಹೋಗ್ತೀರಿ, ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಒಂದಿಷ್ಟು ಅಸಾಧ್ಯವಾದನ್ನ ಸಾಧನೆ ಮಾಡಬೇಕು ಅನ್ನೋ ಆಸೆ ಇದೆ ನಿಜ, ಆದರೆ ಯಾವುದೂ ಮಾಡ್ಲಿಕ್ಕಾಗದಂತ ರೀತಿಯಲ್ಲಿದ್ದೀರಿ. ಆದರೆ ಇಂತಹ ಪರಿಸ್ಥಿತಿಗಳಲ್ಲೇ ಸ್ವಲ್ಪ ಎಚ್ಚರಿಕೆ ವಹಿಸತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ರೆ ಆ ಬದಲಾವಣೆಗಳನ್ನ ತರದಂತ ರೀತಿಯಲ್ಲಿದ್ದೀರಿ. ಆ ಬದಲಾವಣೆ ತಂದುಕೊಳ್ಳೋಕ್ಕೋಸ್ಕರ ಇವತ್ತು ವಿಷ್ಣು ಆರಾಧನೆ ಮಾಡಿ. ವಿಷ್ಣು ದೇವರ ಆರಾಧನೆ ಮಾಡತಕ್ಕಂಥದ್ದು, ಜೊತೆಗೆ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು, ಸಾಧ್ಯವಾದರೆ ಒಂದು ಕೆಂಪು ವಸ್ತ್ರ, ಒಂದಷ್ಟು ಗೋಧಿಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದನ್ನು ದೇವತಾ ದರ್ಶನಕ್ಕೆ ಹೊರಟಾಗ ಅಂದ್ರೆ ವಿಷ್ಣು ಸಾನ್ನಿಧ್ಯ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯವನ್ನು ಮತ್ತಷ್ಟು ವೃದ್ಧಿಸಿಕೊಳ್ಳಬಹುದು, ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ, ದುರ್ಗೆಯ ಆರಾಧನೆ, ದೀಪ ನಮಸ್ಕಾರ ಅಥವಾ ಶಕ್ತಿ ದೇವತಾ ಪ್ರಾರ್ಥನೆ ಇದಿಷ್ಟನ್ನು ಮಾಡಿಕೊಳ್ಳಿ. ಯಾಕೆಂದ್ರೆ ಕನ್ಯಾ ರಾಶಿಯವರಿಗೆ ಅದೃಷ್ಟವೂ ಇದೆ, ಅದರಿಂದ ದುರಾದೃಷ್ಟವೂ ಇದೆ. ಅದೃಷ್ಟ ಕೊಟ್ಟಾಗ ನಿಮಗೆ ಯಾವುದೂ ಕಣ್ಣು ಕಾಣದಂತ ರೀತಿಯಲ್ಲಿರುತ್ತೆ ಅಥವಾ ಮಾಡುವ ಕಾಯಕ ಯಾವುದು ಅರ್ಥವಾಗದಂತ ರೀತಿಯಲ್ಲಿರುತ್ತೆ. ನಿಮ್ಮೊಳಗಿರುವಂತಹ ಕೆಲವಷ್ಟು ವಿಚಾರಗಳನ್ನ ಯಾರೊಬ್ಬರಿಂದಿಗೂ ಹಂಚಿಕೊಳ್ಳಕ್ಕಾಗದಂತ ರೀತಿಯಲ್ಲಿ ಇರ್ತೀರಿ. ಆದರೆ ಇವತ್ತಿನ ದಿವಸ ತಮ್ಮ ಕಾಯಕದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ತಾವು ತಂದುಕೊಳ್ಬೇಕು. ಇವತ್ತು ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ವಿಷ್ಣು ದೇವರ ಆರಾಧನೆ ಮಾಡಿ. ಜೊತೆಗೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡುವಂತಹ ಕೈಂಕರ್ಯದಲ್ಲಿ ತಾವು ಮುಂದಾದರೆ ಖಂಡಿತ ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ಅರ್ಥಗರ್ಭಿತವಾದಂತಹದ್ದಿದೆ. ಆದರೆ ಇವತ್ತು ತಾಯಿ ಅನ್ನಪೂರ್ಣೇಶ್ವರಿ, ಭುವನೇಶ್ವರಿ, ಚಕ್ರೇಶ್ವರಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ದೇವಿ ಆರಾಧನೆ ಮಾಡತಕ್ಕಂಥದ್ದು, ಇಂತಹ ಒಂದು ಕಾಯಕಕ್ಕೆ ತಾವು ಮುಂದಾದರೆ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೆ ದಿನ ಭವಿಷ್ಯ ಹೇಗಿದೆ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ತಿಳಿಸ್ತಾ ಇದ್ದಾರೆ ಗುರುಜವರು. ಮತ್ತೆ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನು ನೋಡುವಂತಹ ಸಮಯ. ಪ್ರಾರಂಭ ಮಾಡೋಣ ದೃಶ್ಯ ದರ್ಪಣ. ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಿಡಿಯೋ ಯಾರ್ದು ನೋಡೋಣ. ನಂದು 2 ವರ್ಷದ ಮಗಳಿದ್ದಾಳೆ ಗುರುಜಿ. ನಾನು ನಮ್ಮ ತಾಯಿ ಮನೇಲೇ ಇದ್ದೀನಿ. ನನ್ನ ಗಂಡ ಇಲ್ಲಿ ಜಗಳ ಆಡ್ಕೊಂಡು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗುರುಜಿ. ಇದು 3ನೇ ಬಾರಿ ನಾನು ನಮ್ಮ ತಾಯಿ ಮನೇಲಿ ಇರೋದು ಗುರುಜಿ. ಬರೀ ಅವ್ರ ಮನೆಯವ್ರ ಮಾತು ಕೇಳಿ ಜಗಳ ಆಡೋದು, ಫೋನ್ ಮಾಡಿದ್ರೆ ಫೋನಲ್ಲಿ ಬೈಯೋದು, ಕಿರಿಕಿರಿ ಮಾಡೋದು, ತುಂಬಾ ಹಿಂಸೆ ಮಾಡ್ತಾರೆ ಗುರುಜಿ. ಅವ್ರು ಯಾವಾಗ ಸರಿ ಹೋಗ್ತಾರಂತ ಗೊತ್ತಿಲ್ಲ ಗುರುಜಿ. ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ.
ಈಗ ನಾನು ಗರ್ಭಿಣಿ ಇದೆಯಾ ಅಂತ ಇಲ್ಲಿ ಬಿಟ್ಟಿದ್ದಾರೆ ಗುರುಜಿ. ನನಗೀಗ 6 ತಿಂಗಳು ಗರ್ಭಿಣಿ ಇದ್ದೀನಿ ಗುರುಜಿ. ನನ್ನ ಗಂಡ ಅವ್ರ ತಾಯಿ ಮನೆಯಲ್ಲಿದ್ದಾರೆ ಗುರುಜಿ. ಅವ್ರ ತಾಯಿನೂ ಅಷ್ಟೇ ಗುರುಜಿ, ನಮ್ಮನ್ನು ಸೇರೋದಿಲ್ಲ. ಆ ನನ್ನ ಮಗಳನ್ನೂ ಸೇರೋದಿಲ್ಲ. ಅವ್ರು ನೋಡಿದ್ರೆ ಆಗೋದಿಲ್ಲ. ಬರೀ ಅವ್ರ ಮಗ ಬೇಕು, ಅವ್ರ ಮಗ ಅವ್ರ ಜೊತೆಲೇ ಇರಬೇಕು ಅಂತಾರೆ ಗುರುಜಿ. ಆದ್ರೂ ಅವರು ಅವ್ರ ತಾಯಿ ಮಾತನ್ನೇ ಕೇಳ್ತಾರೆ ಗುರುಜಿ. ಅವ್ರು ಯಾವ ಸರಿ ಹೋಗ್ತಾರಂತ ಗೊತ್ತಿಲ್ಲ ಗುರುಜಿ. ಇದಕ್ಕೆ ಏನಾದರೂ ಪರಿಹಾರ ತಿಳಿಸಿ ಗುರುಜಿ. ಇಲ್ಲಮ್ಮ, ಈ ತಾಯಿ ಸಂಕಟ ನಿಜಕ್ಕೂ ರಾಜ್ಯದಲ್ಲಿ ಸಾಕಷ್ಟು ಜನ ಹೆಣ್ಣುಮಕ್ಕಳ ಸಮಸ್ಯೆ ಇದು. ಒಂದು ಹೆಣ್ಣೇ ವೈರಿ. ಪ್ರತಿಯೊಬ್ಬರ ವಾಸ್ತುಗಳಲ್ಲೂ ಒಂದೊಂದು ತರಹ ಇರುತ್ತೆ. ಆದರೆ ಈ ದಾಂಪತ್ಯಕ್ಕೆ ಸಂಬಂಧಪಟ್ಟಂಗೆ, ಕುಟುಂಬಕ್ಕೆ ಸಂಬಂಧಪಟ್ಟಂಗೆ, ಒಂದು ಪರಿವಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟೋ ಜನ ಮನೆಗಳಲ್ಲಿ ಇಂಥ ಸಮಸ್ಯೆ ಇವತ್ತಿಗೂ ಬಾಧಿಸ್ತಾ ಇದೆ. ಮದುವೆ ಮಾಡ್ಕೊಂಡು ಬರೋ ತನಕ ಹೊರಗಡೆಯಿಂದ ಬರ್ತಕ್ಕಂಥ ಹೆಣ್ಣು ಮಗಳು ನಮ್ಮನೆ ಮಗಳಾಗಿರಲಿ, ನಮ್ಮ ಕುಟುಂಬಕ್ಕೆ ಸೇರಿದವಳಾಗಿರಲಿ, ನಮ್ಮವಳಾಗಿರಲಿ ಅಂತ ಯೋಚನೆ ಮಾಡ್ತಾರೆ. ಸ್ವಲ್ಪ ದಿವಸ ಆದ ನಂತರ ಆ ಹೆಣ್ಣನ್ನ ಯಾವುದೇ ಕಾರಣಕ್ಕೂ ಒಂಥರ ಹತ್ತಿರಕ್ಕೂ ಸೇರಿಸಿದಂಥ ರೀತಿಯಲ್ಲಿ ಇರ್ತಾರೆ. ಅದು ಕೆಲವಷ್ಟು ಕುಟುಂಬಗಳಲ್ಲಿ ಮಾತ್ರ, ಎಲ್ಲಾ ಕುಟುಂಬಗಳಲ್ಲಿ ಹಾಗಾಗುವುದಿಲ್ಲ. ಎಲ್ಲಾ ಕುಟುಂಬಗಳಲ್ಲೂ ಅವರದೇ ತರ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಹೊರಗಡೆಯಿಂದ ಬಂದ ಹೆಣ್ಣು ಸಹಿತ ನಮ್ಮಂಗೆ ಬಂದಿದ್ದಾಳಲ್ಲ, ನಾನು ಹೊರಗಡೆಯಿಂದ ಬಂದು ಈ ಮನೆ ನಾನು ಉದ್ಧಾರ ಪಡಿಸಿದ್ದೀನಿ, ಈ ಮನೆಯನ್ನು ಅಭಿವೃದ್ಧಿ ಪಡಿಸಿದ್ದೀನಿ ಅಂದಮೇಲೆ ನನ್ನ ಮನೆಯನ್ನು ಅಭಿವೃದ್ಧಿ ಪಡಿಸೋದಕ್ಕಾಗಿ ಬಂದಿರತಕ್ಕಂಥ ಹೆಣ್ಣು ಮಗಳು ಅಂತ ಚಿಂತನೆ ಮಾಡೋರು ಸ್ವಲ್ಪ ಜನ. ಆದರೆ ಇನ್ನೂ ಸ್ವಲ್ಪ ಜನ ಎಲ್ಲಿಂದನೋ ಬಂದವಳು ಇವಳಿಗೆ ಯಾಕೆ ನಾವು ಸ್ಥಾನ ಬಿಟ್ಕೊಡ್ಬೇಕು, ಅಥವಾ ಇವಳಿಗೆ ಯಾಕೆ ನಾವು ಆಸ್ಥಾನವನ್ನು ಕೊಡಬೇಕು, ಅಥವಾ ನನ್ನ ಮಗನ ಇವಳಿಗೆ ಯಾಕೆ ಸಂಪೂರ್ಣ ಬಿಟ್ಕೊಡ್ಬೇಕು ಅಂತ ಕೆಲವೊಂದು ತಾಯಂದ್ರು ಈ ತರ ಮಾಡ್ತೀರಿ. ನೋಡಿ, ತಾಯಿ ಅನ್ನೋ ಹೆಸರು ಬಂದ್ರೇನೆ ನಿಮಗೆ ಎಷ್ಟು ದೊಡ್ಡದಾದಂತಹ ಒಂದು ಆಸ್ಥಾನ, ನಿಮಗೆ ಎಂತಹ ಒಂದು ಸ್ಥಾನಮಾನ ಸಿಗುತ್ತೆ. ಆದರೆ ತಾಯಿ ಆಗಿರ್ತಕ್ಕಂಥವ್ರು ನಿಮ್ಮ ಎರಡೂ ಕಣ್ಣುಗಳಲ್ಲಾಗಿ ಒಂದು ಹೆಣ್ಣು ಒಂದು ಗಂಡು ಏನೇ ಇದ್ರೂ ಆ ಹೆಣ್ಣುಮಕ್ಕಳಿಗಾಲಿ ಗಂಡು ಮಕ್ಕಳಿಗಾಲಿ ಸರಿಯಾದಂಥ ನ್ಯಾಯಸ್ಥಾನವನ್ನು ಕೊಡಬೇಕು. ಹೊರಗಡೆಯಿಂದ ಬಂದಂತಹ ಹೆಣ್ಣು ಮಕ್ಕಳಿಗೆ ಈ ಪ್ರಕಾರವಾಗಿ ಚಿಂತನೆ ಮಾಡತಕ್ಕಂಥದ್ದು ತಪ್ಪು. ಆದರೂ ಇದು ಬರೀ ಒಂದು ಕಡೆ ಮಾತ್ರ ನಾವು ಕೇಳಿ ತೀರ್ಮಾನ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಆಗುತ್ತೆ. ಆದರೆ ಒಂದಂತೂ ಸತ್ಯ, ತುಂಬಾ ಜನ ಕಣ್ಣೀರು ಹಾಕುವಂಥದ್ದು ಇದೇ ಕುಟುಂಬದಲ್ಲಿದೆ. ಅಂದ್ರೆ ಅತ್ತೆ ಸರಿ ಇಲ್ಲ, ಅತ್ತೆ ಈ ತರ ಮಾಡ್ತಾರೆ, ಮಗನ ಜೊತೆಲಿರಬೇಕು ಅಂತಾರೆ, ಮಗನ್ನ ತುಂಬಾ ಹತ್ತಿರಕ್ಕೆ ತಗೊಳ್ತಾರೆ, ನನ್ನ ಹತ್ತಿರಕ್ಕೆ ಅವ್ರ ಮಗನನ್ನು ಬಿಟ್ಕೊಡೋದಿಲ್ಲ. ಈ ಪ್ರಕಾರವಾದಂಥ ಚಿಂತನೆಗಳು ತುಂಬಾ ಬರ್ತಿರುತ್ತೆ. ಇಲ್ಲಿ ಎರಡೂ ಕಡೆನೂ ಅರ್ಥ ಮಾಡ್ಕೋಬೇಕು, ಇಬ್ಬರೂ ಸಮ ಬುದ್ಧಿ ಕಲಿಬೇಕು. ಈ ಕಡೆ ತಾಯಿ ತನ್ನ ಸೊಸೆಗಾಗಿ ತಮ್ಮ ಮದುವೆ ಮಾಡಿಕೊಟ್ಟ ಮೇಲೆ ಅವ್ರ ದಾಂಪತ್ಯ ಚೆನ್ನಾಗಿರ್ಲಿ, ಅವರು ಚೆನ್ನಾಗಿರ್ಲಿ, ಆಕೆ ಸಹಿತ ನಂಬಿ ಬಂದಿದ್ದಾಳಲ್ವಾ ಅನ್ನೋ ಚಿಂತನೆ ಬರಬೇಕು. ಹಾಗೆ ಸೊಸೆ ಆಗಿರ್ತಕ್ಕಂಥವ್ರು ಯೋಚನೆ ಮಾಡಬೇಕು. ಎಷ್ಟೇ ಆದರೂ ಚಿಕ್ಕ ವಯಸ್ಸಿಂದ ಎತ್ತಿ ಮುದ್ದಾಡಿಸಿ ಲಾಲಿಮ ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಎದ್ದು ಮುದ್ದಾಡಿಸಿರ್ತಾರೆ, ಲಾಲ ಪಾಲನೆ ಮಾಡಿರ್ತಾರೆ. ಆ ಲಾಲನೆ ಪಾಲನೆಯಲ್ಲಿ ತನ್ನ ಮಗನ ಸಂಪೂರ್ಣ ತನ್ನ ಸರಹದ್ದಲ್ಲಿ ಇಟ್ಕೊಂಡಿರ್ತಾರೆ. ಇವಾಗ ಏಕಾಏಕಿಯಾಗಿ ನನಗೆ ನನ್ನ ವಶಕ್ಕೆ ಬಿಟ್ಕೊಡು ಅಂದ್ರೆ ಬಿಟ್ಕೊಡಕ್ ಆಗೋದಿಲ್ಲ. ಹಾಗೆ ಮಗನ ಪರಿಸ್ಥಿತಿ ಈ ತಕ್ಕಡಿನಲ್ಲಿ ಎಡ ಮತ್ತು ಬಲದಲ್ಲಿದ್ದಾಗ ಮೇಲ್ಭಾಗದಲ್ಲಿರ್ತಕ್ಕ ತಕ್ಕಡಿ ಮುಳ್ಳಿದ್ದಂಗೆ ಗಂಡು ಮಕ್ಕಳ ಪರಿಸ್ಥಿತಿ ಹೀಗಿರುತ್ತೆ. ಆದರೆ ಗಂಡು ಸರಿಯಾದ ರೀತಿ ಚಿಂತನೆ ಮಾಡಬೇಕಾದ ಧರ್ಮ. ಹೆಂಡತಿ ಕೊಡೋ ಸ್ಥಾನಮಾನ ಹೆಂಡತಿ ಕೊಡಬೇಕು, ತಾಯಿ ಕೊಡೋ ಸ್ಥಾನಮಾನ ತಾಯಿ ಕೊಡಬೇಕು. ತಾಯಿನೂ ಬಿಡಬಾರದು, ಹೆಂಡತಿನೂ ಬಿಡಬಾರದು. ಇವರಿಬ್ಬರ ಮಧ್ಯದಲ್ಲಿ ಏನೇ ಬಂದರೂ ಸಹಿತ ಆ ಕ್ಷಣ ಅಲ್ಲಿರಬಾರದು. ಮರುಕ್ಷಣ ಇದ್ದು ಇಬ್ಬರನ್ನು ಸಮಾಧಾನ ಮಾಡಬೇಕು. ಅದೇ ಬುದ್ಧಿವಂತರ ಲಕ್ಷಣ. ಆದರೆ ಕೆಲವೊಬ್ಬರು ದಡ್ಡತನ ಮಾಡ್ತಾರೆ, ಸಂಪೂರ್ಣವಾಗಿ ತಾಯಿ ಸೆರಗಲ್ಲೇ ಇರ್ತಾರೆ. ಕೆಲವೊಬ್ಬರು ಏನ್ ಮಾಡ್ತಾರೆ, ತಾಯಿನ ನಿರ್ಲಕ್ಷ್ಯತನ ಮಾಡ್ತಾರೆ, ಸಂಪೂರ್ಣವಾಗಿ ಹೆಂಡತಿ ಸೆರಗಿಡ್ಕೊಂಡೇ ಹೋಗ್ತಾರೆ. ಇವೆಲ್ಲವೂ ಈ ಪ್ರಪಂಚದಲ್ಲಿ ನಡೆಯುವಂಥದ್ದೇ. ಆದರೆ ನಿಜಕ್ಕೂ ನೋವು ಎಲ್ಲಿದೆ, ಸಮಸ್ಯೆ ಎಲ್ಲಿದೆ, ಆ ಸಮಸ್ಯೆಗಳಿಗೆ ಅಲ್ಲಿರ್ತಕ್ಕಂಥ ಹಿರಿಯರು ಕೂತು ಒಂದು ಸರಿಯಾದ ದಾರಿ ತೋರಿಸ್ಬಿಟ್ರೆ ಈ ಪ್ರಕಾರವಾದಂತಹ ಪರಿಸ್ಥಿತಿಗಳಾಗುವುದಿಲ್ಲ. ತಾಯಂದ್ರೆ ಕಣ್ಣೀರು ಹಾಕೋಲ್ಲ. ಆದ್ರೂ ನಿಮ್ಮ ಸಮಸ್ಯೆಗೆ ಪರಿಹಾರ, ನೀವು ಪ್ರತಿನಿತ್ಯ ನಿಮ್ಮ ಮನೆ ಪರಿಸರದಲ್ಲಿ ಸುತ್ತಮುತ್ತ ಎಲ್ಲಾದರೂ ಒಂದು ಬಿಳಿ ಎಕ್ಕದ ಗಿಡ ಇದ್ರೆ ಆ ಬಿಳಿ ಎಕ್ಕದ ಗಿಡಕ್ಕೆ ಕರೆಕ್ಟಾಗಿ 11 ದಿವಸ ಪ್ರತಿ ದಿವಸ ಒಂದಿಷ್ಟು ಹಾಲು ಹಾಕಿ ಮರದ ಬುಡಕ್ಕೆ, ಅಂದ್ರೆ ಆ ಬಿಳಿ ಎಕ್ಕದ ಮರದ ಬುಡಕ್ಕೆ ಒಂದಿಷ್ಟು ಹಾಲು ಹಾಕಿ 11 ಪ್ರದಕ್ಷಿಣೆ ಮಾಡಿ ದಿನ 2 ಹೂವು ಕಿತ್ಕೊಳ್ಳಿ. ಆ 2 ಹೂವು ಕಿತ್ತುವಾಗ ನನ್ನ ಸಂಸಾರ ಸರಿ ಹೋಗ್ಲಿ, ನನ್ನ ಕುಟುಂಬ ಚೆನ್ನಾಗಿರ್ಲಿ, ಆದಷ್ಟು ನನಗೊಂದು ಒಳ್ಳೆ ಆರೋಗ್ಯಕರವಾದಂಥ ಕುಟುಂಬ ನಂದಾಗ್ಲಿ, ಅದಕ್ಕೆ ನೀನು ಹರಿಸಬೇಕು ಅಂತೇಳಿ ಅಲ್ಲಿ ಗಣಪತಿನ ಪ್ರಾರ್ಥನೆ ಮಾಡಿ 2 ಹೂ ಕಿತ್ಕೊಳ್ಳಿ. ಒಂದು ಹೂವನ್ನ ದೃಷ್ಟಿ ತೆಗೆದು ಅಲ್ಲೇ ಆ ಮರದ ಬುಡದಲ್ಲಿ ಹಾಕಿ, ಇನ್ನೊಂದು ಹೂವನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಮನೆ ದೇವರ ಹತ್ರ ಇಡಿ. ಈ ತರ 9 ಅಥವಾ 11 ದಿವಸ ನೀವು ಮಾಡಿದಾದ್ಮೇಲೆ 12ನೇ ದಿವಸ ಆ ಇಟ್ಟಂತ ಅಷ್ಟು 11 ಹೂವುಗಳೇನಿದೆ ಅಥವಾ 9 ಹೂವನ್ನ ನೀವೇ ಸ್ವತಃ ನಿಮ್ಮ ಕೈಯಿಂದ ನೀರಿಗೆ ಬಿಡಿ. ಈ ಪ್ರಕಾರ ಮಾಡೋದ್ರಿಂದ ನಿಮ್ಮ ಒಂದು ಕುಟುಂಬದಲ್ಲಿ ದಾಂಪತ್ಯಕ್ಕಾಗ್ಲಿ, ಕುಟುಂಬದ ಸದಸ್ಯರೊಂದಿಗೆ ಆಗಲಿ, ನಿಮ್ಮ ಹಿರಿಯರೊಂದಿಗಾಗ್ಲಿ ಒಳ್ಳೆ ಅವಿನಾವ ಭಾವ ಸಂಬಂಧ, ಒಳ್ಳೆ ಆತ್ಮೀಯತೆ ಖಂಡಿತ ನಿಮಗೆ ಸಿಗುತ್ತೆ. ತಾಯಿ, ನಿಮ್ಮ ಸಂಸಾರ ಚೆನ್ನಾಗಿರ್ಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಮ್ಮ. ಇವತ್ತಂತೂ ಶ್ರಾವಣ ಮಾಸದ ಬುಧವಾರ, ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಮಹಾವಿಷ್ಣುವಿನ ಅನುಗ್ರಹ ನಿನಗಾಗ್ಲಿ, ಒಳ್ಳೇದಾಗ್ಲಿ ತಾಯಿ, ಚೆನ್ನಾಗಿರಮ್ಮ. ಗುರುಜೀಗ ತುಲಾ ರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾ ರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವೇನು ಪರಿತಪಿಸ್ತೀರೋ, ಯಾವ ಕೆಲಸವನ್ನು ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ ಅಂತ ಚಿಂತನೆ ಮಾಡಿರ್ತೀರೋ ಅದರಂತೆ ಮಾಡಿ. ಇವತ್ತು ಮತ್ತೊಬ್ಬರ ಮಾತಿನಂತೆ ನಡೆಯೋದಕ್ಕಿಂತ ನಿಮ್ಮ ಸ್ವಂತ ಜ್ಞಾನದಂತೆ ನಡೀತಕ್ಕಂಥದ್ದು ಬಹಳ ಉತ್ತಮ.
ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರು ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಸಾಕಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಚಿಂತನೆಗಳಿದೆ. ಹಾಗೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ, ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಯ ಅನುಷ್ಠಾನವನ್ನು ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತು ಆಫೀಸ್ ಕೆಲಸ ಇರಲಿ, ಉದ್ಯೋಗ ಇರಲಿ, ವ್ಯವಹಾರದಲ್ಲಿರಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳೋಕ್ಕೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಧ್ಯಾಹ್ನದ ಮೇಲೆ ಸ್ವಲ್ಪ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪದಿಂದ ನಾವು ಯಾರನ್ನ ಏನು ಮಾತಾಡಿದ್ರು ಅದರ ಮರುಕ್ಷಣ ಬರುವಂಥ ಪನಿಷ್ಮೆಂಟು, ಅನುಭವಿಸೋ ನೋವು ನಾವೇ ಅನುಭವಿಸಬೇಕಾಗತ್ತೆ. ಹಾಗಾಗಿ ಕೋಪಕ್ಕೆ ಮೂಗು ಕೊಡ್ದಿರ ಅಲ್ಲಿ ತಾಳ್ಮೆ ತಗೊಂಡ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಅಂದ್ರೆ ಬುಧನ ಕೃಪಾಶೀರ್ವಾದದಿಂದಲೇ ಸಾಕಷ್ಟು ಫಲಾಫಲಗಳಾಗುತ್ತೆ. ಬುಧ ಅಂದ್ರೆ ಮಹಾವಿಷ್ಣು. ಇವತ್ತಿನ ದಿವಸ ನೋಡಿ ಬುಧವಾರ ಮಹಾವಿಷ್ಣುವಿನ ಆರಾಧನೆ ನಡೀತಾ ಇದೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಬಹಳ ಒಳಿತು, ಒಳ್ಳೆ ದಿನ, ಒಳ್ಳೆಯ ಮನಸ್ಸಿನಿಂದ ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನ ಬೇಗ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಸಿದ್ಧಿಯಾಗುವಂತಹ ವಿಶೇಷವಾಗಿರೋ ದಿನ. ಆದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮಟ್ಟಿಗೆ ಆಲೋಚನೆಗಳನ್ನು ಮಾಡ್ತಿರ್ತೀರಿ, ಬೇರೆ ಬೇರೆ ತರ ಚಿಂತನೆಗಳು ನಡೀತಿರುತ್ತೆ. ಇವತ್ತಿರತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ, ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಬೇಕು. ಇವತ್ತು ಯಾವ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡ್ತಿದ್ದೀರೋ, ಯಾವ ವಿಚಾರವನ್ನ ಹೆಚ್ಚು ಗಮನಕ್ಕೆ ತಂದುಕೊಂಡು ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಅದರಂತೆ ತಾವು ನೋಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರು ಒಂದು ದೊನ್ನೆಯಲ್ಲೋ ಅಥವಾ ಒಂದು ಬೊಗಸೆಯಷ್ಟು ಅಥವಾ ಕನಿಷ್ಠ ಪಕ್ಷ ಒಂದು ಇಡಿಯಷ್ಟಾದರೂ ಕಡಲೆಬೇಳೆಯನ್ನ ಮನೆಯಲ್ಲಿಟ್ಟು, ಕಡಲೆಬೇಳೆ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಮತ್ತು ಒಂಚೂರು ಬೆಲ್ಲ, ಕಡಲೆಬೇಳೆ, ತುಪ್ಪ, ಬೆಲ್ಲ ಈ ಮೂರನ್ನೂ ಸಹಿತ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ಸೂರ್ಯದೇವರನ್ನ ನಮಸ್ಕಾರ ಮಾಡಿ ಸೂರ್ಯನ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲಿ ಕೋಪ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ವೃಶ್ಚಿಕ ರಾಶಿಯವರು ತಾಳ್ಮೆ ಸಮಾಧಾನದಿಂದಿರಿ, ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಕೆಂಪು ಗಂಧದಿಂದ ಅಂದ್ರೆ ರಕ್ತಚಂದನ ಅಥವಾ ಕೆಂಪು ಕಲರ್ ಗಂಧ ಅಥವಾ ಗಂಧ ತೆಗೆದು ಕೊಂಚೂರು ಕುಂಕುಮ ಈ ತರ ಮಿಶ್ರಣ ಮಾಡಿ ಅದರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವುದು ಬಹಳಷ್ಟು ಉತ್ತಮ. ಹಾಗೆ ವಿಶೇಷವಾಗಿರತಕ್ಕಂಥ ಕಾಯಕವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಮನೆ ದೇವರ ಅನುಷ್ಠಾನ ಮಾಡತಕ್ಕಂಥದ್ದು ಮತ್ತಷ್ಟು ವಿಶೇಷವಾದ ಫಲವನ್ನು ಕೊಡುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು, ವ್ಯವಹಾರಗಳ ಬಗ್ಗೆ ಸ್ವಲ್ಪ ಗಮನಕ್ಕೆ ತಂದುಕೊಳ್ಬೇಕು, ಮಾಡುವ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಹಾಗೆ ಇವತ್ತಿನ ವ್ಯಾಪಾರ ಧರ್ಮ ಅರ್ಥಗರ್ಭಿತವಾಗಿ ನಡೆಸಿಕೊಳ್ಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ಳೋದು ಸಮಂಜಸ ಅಲ್ಲ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಹೊಸದಾದಂತಹ ಕೆಲಸಗಳಿಗಾಗಲಿ, ಉದ್ಯೋಗವಲ್ಲಾಗಲಿ ಅಥವಾ ಉದ್ಯೋಗವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಳುವ ನಿಟ್ಟಿನಲ್ಲಾಗಲಿ ತಾವಿದ್ದೀರಿ. ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಮತ್ತಷ್ಟು ಗಮನ ಕೊಟ್ಟರೆ ಮತ್ತಷ್ಟು ಲಾಭವನ್ನು ಗಳಿಸಬಹುದು. ಸಣ್ಣ ವಿಚಾರವನ್ನು ಸಹಿತ ತುಂಬ ದೂರಕ್ಕೆ ಆಲೋಚನೆ ಮಾಡೋದಕ್ಕಿಂತ ಆಗಿಂದಾಗಲೇ ಸಮಾಧಾನ ತಂದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆ ಯೋಗಾಯೋಗಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಈ ಶುಭ ದಿನ ನಿಮ್ಮ ಮನೋಕಾಮನ ಸಿದ್ಧಿಗಾಗಿ ವಿಷ್ಣು ದೇವರ ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ಎಷ್ಟು ತುಳಸಿ ಅರ್ಚನೆ ಮಾಡಿಸುವಂತದ್ದು ಬಹಳ ಉತ್ತಮ. ವಿಷ್ಣು ದೇವರಿಗೆ ತುಳಸಿ ಅರ್ಚನೆ, ಮನೆ ದೇವರ ಸಂಕಲ್ಪ ಜೊತೆಗೆ ಮಾಡುವ ಸರಿಯಾಗಿ ಯಾವುದೇ ಕೆಲಸ ಕಾರ್ಯಗಳಾದರೂ ಸರಿಯಾದ ಸಮಯಕ್ಕೆ ಹೋಗ್ತಕ್ಕಂಥದ್ದು. ಯಾಕೆಂದ್ರೆ ಸಮಯಕ್ಕೆ ಕರೆಕ್ಟಾಗಿ ನೀವು ಕೆಲಸಗಳು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇರುತ್ತೆ. ವಿದ್ಯಾರ್ಥಿಗಳು ಶಾಲೆಗೆ ಹೊರಡೋದಿರಲಿ ಅಥವಾ ಆಫೀಸ್ಗೆ ಹೊರಡುವಂಥ ಕೆಲಸ ಆಗಿರಲಿ ಅಥವಾ ಯಾವುದೇ ಕೆಲಸ ಮಾಡಬೇಕಾದರೂ ಸರಿಯಾದ ಸಮಯಕ್ಕೆ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿ ಶ್ರೇಯಸ್ಸನ್ನು ತರತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳ್ಕೊಳ್ಳೋಣ ಗುರುಜಿಯವರಿಂದ ಮುಂದಿನ ಭಾಗದಲ್ಲಿ. ಬನ್ನಿ ಹಾಗಿದ್ರೆ ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸೋಣ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ. ನಮ್ದು ಶ್ರುತಿ ಅಂತ ಕಡೂರು ತಾಲೂಕು. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ ಬಗ್ಗೆನೆ. ಸರಿ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೇಲಿ ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ, ಬಾರಿ ಸಮಸ್ಯೆ ಆಗದೀವಿ. ಕುರಿಗಳಿಗೆಲ್ಲ ಹುಷಾರಿಲ್ಲ, ಏನೂ ಇಲ್ಲ. ಒಂದ್ರ ಮೇಲೊಂದು ತೊಂದ್ರೆ ಆಗ್ತೈತೆ. ಮನೆಯಲ್ಲಿ ದುಡ್ಡು ನಿಲ್ಲಂಗಿಲ್ಲ, ಬಾರಿ ಖರ್ಚು ಬಾರಿ ಬರ್ತೈತೆ. ಏನು ಅಂತ ಗೊತ್ತಾಗ್ತಿಲ್ಲ ಸಮಸ್ಯೆ. ನಿಮ್ಮ ಮನೆ ದೇವರ ಹೆಸರು ಹೇಳಮ್ಮ. ನಮ್ಮ ಮನೆ ದೇವರು ಬೀರಪ್ಪ ಅಂತ, ಬೀರ್ಲಿಂಗೇಶ್ವರ. ಬೀರಲಿಂಗೇಶ್ವರನಿಗೆ ನೀನು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಾಕು ಪ್ರಾಣಿಗಳಿಗೆ ಅಸಮಾಧಾನ ಆಗ್ತಾ ಇದೆ, ಆರೋಗ್ಯ ಸರಿ ಇಲ್ಲ ಅನ್ನೋದು ಬೀರಲಿಂಗೇಶ್ವರನ ಪ್ರಾರ್ಥನೆ ಮಾಡಿ ಬರುವ ಮುಂದಿನ 2 ಸೋಮವಾರ ಬೀರಲಿಂಗೇಶ್ವರನಿಗೆ ಒಂದಿಷ್ಟು ಗೋಕ್ಷೇರ, ಹಾಲು ಮತ್ತು ಬಿಲ್ವಪತ್ರೆ, ಬೆಲ್ಲ, ಬೀರಲಿಂಗೇಶ್ವರನಿಗೆ ಇದು ಬಹಳ ವಿಶೇಷ.
ಇದನ್ನ ಕೊಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ, ಇದನ್ನ ನಿನ್ನ ಸಾನ್ನಿಧ್ಯಕ್ಕೆ ಕಳಿಸ್ಕೊಡ್ತೇನಪ್ಪ ಅಂತ ಹೇಳಿ ಅಥವಾ ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಇಷ್ಟು ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಆ ಮೂಕ ಪ್ರಾಣಿಗಳಿಗೆ ಖಂಡಿತ ಆರೋಗ್ಯ ಸರಿ ಹೋಗುತ್ತೆ, ಚೆನ್ನಾಗಿರುತ್ತೆ, ಮುಂದಿನ ವ್ಯವಹಾರಗಳು ಚೆನ್ನಾಗಿ ಅನುಕೂಲ ಆಗುತ್ತೆ. ಇನ್ನು ಮನೆಯವರ ಕುಡಿತಕ್ಕೆ ನೋಡು ತಾಯಿ, ಕುಡಿತದಿಂದ ಜೀವನ ಹಾಳು ಮಾಡ್ಕೊಳ್ತಿರ್ತಕ್ಕಂಥ ಕುಟುಂಬಗಳು ಸಾಕಷ್ಟಿದೆ ಇವತ್ತು. ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಕಷ್ಟಪಡ್ತಕ್ಕಂಥದ್ದು ನಮ್ಮ ಹೆಂಡತಿ ಮಕ್ಕಳು ಉದ್ಧಾರಕ್ಕೆ, ನಮ್ಮ ಆರೋಗ್ಯಕ್ಕೆ ಅಂತ ಚಿಂತನೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದರಲ್ಲಿ ಏನೋ ಸ್ವಯಂ ಸುಖ ಸಿಗುತ್ತೆ, ಏನೋ ನೆಮ್ಮದಿ ಸಿಗುತ್ತೆ ಅಂತೇಳಿ ಕುಡಿದು ಮೋರಿಯಲ್ಲಿ ಬಿಡಿದ್ರೆ ಅದು ಜೀವನ ಹಾಳಾಗುತ್ತೆ. ಅವ್ರನ್ನ ಕುಡಿತನ ಬಿಡಿಸಕ್ಕೆ ಅವ್ರ ಸ್ವಂತ ಬುದ್ಧಿ ಅಂತೂ ಇನ್ನಾಗೋದಿಲ್ಲ. ಒಂದು ಸತಿ ಕುಡಿತಕ್ಕೆ ದಾಸರಾಗಿರ್ತಕ್ಕಂಥವ್ರು ಆ ಚಟ ಬಿಟ್ಟು ಆಚೆ ಬರೋದು ಬಹಳ ಕಷ್ಟ. ಅದಕ್ಕಾಗಿ ನೀವು ಮನೇಲಿರ್ತಕ್ಕಂಥ ಹೆಣ್ಮಕ್ಳು ಏನ್ ಮಾಡಬೇಕು, ಇದಕ್ಕಾಗಿ ಇರ್ತಕ್ಕಂಥ ಆಯುರ್ವೇದಿಕಲ್ಲಿ ಒಂದಷ್ಟು ಒಳ್ಳೆ ಔಷಧಿಗಳು ಬಂದಿದೆ. ಅವ್ರಿಗೆ ಗೊತ್ತೇ ಆಗುದಿಲ್ಲ. ಅವ್ರಿಗೆ ಗೊತ್ತಿಲ್ದಿರ ಬರೀ ನೀರಿದ್ದಂಗೆ ಇರುತ್ತದು, ಅದು ಸ್ಮೆಲ್ ಬರೋಲ್ಲ, ಏನಿಲ್ಲ. ಅದನ್ನ ಹೇಗಾರು ಮಾಡಿ ಅವ್ರ ಹೊಟ್ಟೆಗೆ ಸೇರಿಸೋದನ್ನ ಮಾಡಿ, ತಪ್ಪೇನು ಇಲ್ಲ. ನಿಮ್ ಸಂಸಾರ ಸರ್ ಮಾಡ್ಕೊಳ್ಳೋದಕ್ಕೆ ಯಾರು ಅಡ್ಡಿ ಬರಬೇಕಾದ ಅವಶ್ಯಕತೆ ಇಲ್ಲ ಇಲ್ಲಿ, ಆಯ್ತಮ್ಮ. ಒಳ್ಳೆ ವೈದ್ಯರ ಸಲಹೆ ತಗೊಂಡು ಇದಕ್ಕೆ ಆಯುರ್ವೇದಿಕ್ ಅಲ್ಲಿ ಒಳ್ಳೆ ಔಷಧಿಗಳಿದೆ, ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಅದು ನೀರಿದ್ದಂಗೆ ಇರುತ್ತೆ. ಅದನ್ನ ಸ್ವಲ್ಪ ಹೊಟ್ಟೆಗೆ ಕೊಟ್ರೆ ಖಂಡಿತ ಅವ್ರು ಕುಡಿತ ಅವ್ರಿಗೆ ಒಂಥರ ಅಸಹ್ಯ ಅನ್ಸುತ್ತೆ, ವಾಮಿಟ್ ಬಂದಂಗೆ ಆಗುತ್ತೆ. ಇನ್ನು ಮುಂದಕ್ಕೆ ಕುಡಿಯುವಂತ ಚಟಕ್ಕೆ ಹೋಗೋದಿಲ್ಲ. ಇದು ನಿಮ್ ಸಂಸಾರ ನೀವು ಉಳಿಸ್ಕೊಳ್ಳೋದ್ರಲ್ಲಿ ಈ ಕೆಲಸ ಮಾಡಿದ್ರೆ ಖಂಡಿತ ತಪ್ಪಲ್ಲ ತಾಯಿ. ಮಾಡಮ್ಮ, ಒಳ್ಳೇದಾಗ್ಲಿ ತಾಯಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋ ಗುರುಜಿಯವರಿಂದ. ಗುರುಜಿಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದಾಗ್ಯೂ ಸಹಿತ ಆರೋಗ್ಯದ ಕಡೆ ಅಷ್ಟೇ ಗಮನ ಕೊಡಬೇಕಾಗಿದೆ. ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಆರ್ಥಿಕ ಸಂಕಷ್ಟಗಳೆಂಬತಕ್ಕಂಥದ್ದು ಹೆಜ್ಜೆಜ್ಜೆಗೂ ಇರುತ್ತೆ. ಕೊಟ್ಟು ತೆಗೆದುಕೊಳ್ಳುವಂತಹ ಲೇವಾದೇವಿಗಳು ಗೊತ್ತಿಲ್ಲದಂತೆ, ಅಂದರೆ ಅರಿವಿಲ್ಲದಂತೆ ಆಗುವಂಥದ್ದಿರುತ್ತೆ. ಕಷ್ಟಪಟ್ಟು ಕೂಡಿಟ್ಕೊಂಡಿರ್ತಕ್ಕಂಥ ಹಣ ಅಥವಾ ಜೋಪಾನ ಮಾಡಿಟ್ಟುಕೊಂಡಿರ್ತಕ್ಕಂಥ ಏನಾದರೂ ಒಂದಷ್ಟು ಆಸ್ತಿ ಅಥವಾ ಯಾರಾದರೂ ಜವಾಬ್ದಾರಿ ಇಟ್ಕೊಳ್ಳಿ ಅಂತ ಕೊಟ್ಟಿರ್ತಕ್ಕಂಥ ಕೆಲವಷ್ಟು ವಸ್ತುಗಳು ಒಟ್ಟಾರೆ ನಿಮ್ಮ ಕೈಯಿಂದ ಮತ್ತೊಬ್ಬರ ಕೈಗೆ ಹೋಗುವಂಥದ್ದು, ಅನಂತರ ಕೈಗೆ ಸಿಗದಿರ ಆಡ್ತಕ್ಕಂಥದ್ದು ಅಥವಾ ಕೊಟ್ಟ ವ್ಯಕ್ತಿಗಳೆಲ್ಲೋ ನಾಪತ್ತೆ ಆಗುವಂಥದ್ದು, ನೀವು ತಪ್ಪಿಗೆ ಸಿಕ್ಕಾಕೊಳ್ಳುವಂಥದ್ದು, ಇಂತಹ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ಮಾತ್ರ ಮಕರ ರಾಶಿಯವರು ಬಹಳ ಸೂಕ್ಷ್ಮವಾಗಿರಬೇಕು. ಸೂಕ್ಷ್ಮತೆ ಬೇಕು, ಆಲೋಚನೆ ಬೇಕು. ಯಾರು ಏನು ಬಂದು ಹೇಳಿದ್ರು, ಯಾರು ನಿಮಗೇನು ಆಸೆ ಆಕಾಂಕ್ಷೆಗಳನ್ನು ತೋರಿಸಿದ್ರು ಯಾವುದೂ ನಂಬಲಿಕ್ಕೆ ಹೋಗಬೇಡಿ. ಇವತ್ತಿನ ದಿವಸ ಎಷ್ಟು ಎಚ್ಚರಿಕೆ ಆಗಿರ್ತೀರೋ ಅಷ್ಟು ಒಳಿತು. ಸ್ವಲ್ಪ ಯಾಮಾರಿದ್ರೆ ತಲೆ ಮೇಲಿರ್ತಕ್ಕಂಥ ತೂಗುಗತ್ತಿ ನಿಮ್ಮ ತಲೆಗೆ ಹೊಡೆಯುತ್ತೆ. ಅದಕ್ಕೋಸ್ಕರ ಮಕರ ರಾಶಿಯವರು ಬಹಳ ಎಚ್ಚರಿಕೆ ಆಗಿರಿ. ಇವತ್ತಂತಹ ಒಂದು ಒಳ್ಳೆ ದಿನ ಅಲ್ಲ. ಆದರೆ ಇವತ್ತಿನ ದಿವಸ ಸಂಜಾಕಾಲದಷ್ಟೊತ್ತಿಗೆ ಸ್ವಲ್ಪ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಇಂತಹ ಸಮಸ್ಯೆ ಬಂದಾಗ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಶನ್ನೋ ದೇವಿ ರವಿಶ್ಚ ಆಪೋ ಭವಂತು ವಿದೇಂಶಿವರ್ವಿಷ್ಟವಂತರಃ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಬುಧನ ಆಸ್ಥಾನವೂ ಸಹಿತ ಚೆನ್ನಾಗಿರೋದ್ರಿಂದ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕಿನಡೆ ನಡೀತೀರಿ. ಇವತ್ತಿನ ದಿವಸ ತಾವು ಮಾಡುವ ಎಲ್ಲಾ ಕೆಲಸಗಳಲ್ಲೂ ಸಹಿತ ಯಶಸ್ಸಿನ ಹಾದಿಯಲ್ಲೇ ಇರಬಹುದು. ಹಾಗೆ ಇವತ್ತು ತಾಯಿಯ ಸಾನ್ನಿಧ್ಯದಲ್ಲಿ ತಾವು ಅಂದುಕೊಂಡದ್ದನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೂ, ಇವತ್ತು ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಾದ್ರೂ ಭಗವತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಹಾಗಾಗಿ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧತ್ತಂ ಭಿಕ್ಷಾಂದೇಹಿ ಚ ಪಾರ್ವತಿ. ಹೀಗೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳೆಯ ಆರಾಧನೆ ನಡೆಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೇದಾಗಬೇಕಾದ್ರೂ, ನಮಗೇನಾದ್ರು ಫಲಾಫಲಗಳು ಸಿದ್ಧಿಸಿಕೊಳ್ಬೇಕಾದ್ರೂ ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲೇ ನಮ್ಮ ಬದುಕಿರಬೇಕು. ಆ ಬದುಕನ್ನು ರೂಢಿಸಿಕೊಳ್ಬೇಕಾದ್ರೆ, ಬದುಕನ್ನು ಸಿದ್ಧಿಸಿಕೊಳ್ಬೇಕಾದ್ರೆ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಏನಾದರೂ ಇಷ್ಟು ಅರ್ಥಪೂರ್ಣವಾದಂಥ ಬದುಕು, ಹಾಗೆ ನಿಮ್ಮ ಬದುಕಲ್ಲಿ ಒಂದು ಸಾಧನೆಯನ್ನು ಸಾಧಿಸಿಕೊಳ್ಬೇಕಾದ್ರೂ ಇವತ್ತು ತಾವು ಮಾಡಬೇಕಾಗಿರತಕ್ಕಂಥದ್ದನ್ನ ಸರಿಯಾದ ರೀತಿ ಕ್ರಮಬದ್ಧ ಮಾಡಿ. ಹಾಗೆ ವ್ಯಾಪಾರದಲ್ಲಾಗ್ಲಿ ವ್ಯವಹಾರದಲ್ಲಾಗ್ಲಿ ಇವತ್ತು ಯಾರೊಬ್ಬರು ನಂಬೋದು ಸಮಂಜಸವಾದಲ್ಲ. ನಂಬಿಕೆ ಇರಬೇಕು, ಆದರೆ ಅತಿಯಾದಂಥ ನಂಬಿಕೆ ಬೇಡ. ಹಾಗೆ ಮಾಡುವ ಕೆಲಸ ಶ್ರದ್ಧೆಯಿಂದ ಮಾಡಬೇಕು. ಶ್ರದ್ಧೆಯಿಂದ ಮಾಡ್ತೀನಿ ಅಂತ ಅದರ ಮೇಲೆ ನಿಲ್ತಕ್ಕಂಥದ್ದು ಅಲ್ಲ. ಎಲ್ಲಾ ಕೆಲಸಗಳ ಕಡೆ ಎಲ್ಲದರ ಕಡೆ ಜವಾಬ್ದಾರಿ ಕೊಡಿ. ಹಾಗೆ ಯಾರು ನಿಮ್ಮನ್ನು ನಂಬಿದ್ದಾರೆ ಅಂತಹವ್ರನ್ನ ಕೈ ಹಿಡೀರಿ. ಜೊತೆಗೆ ನೀವೊಂದಿಷ್ಟು ದಾನ ಧರ್ಮ ಮಾಡುವಂತಹ ನಿಟ್ಟಿನಲ್ಲೂ ಮುಂದಿರಿ. ವಿದ್ಯಾರ್ಥಿಗಳಂತೂ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ ಯಾವ ಕೆಲಸದ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತಿರ್ತೀರೋ ಅದನ್ನ ಪರ್ಯಾಯ ಅಂದ್ರೆ ಸಂಪೂರ್ಣವಾಗಿ ಅದರ ಮೇಲೆ ಗಮನ ಕೊಟ್ಟು ಮಾಡಿ. ಆಗಷ್ಟೇ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡಂಗಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ.
ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿರೋದಾಯ್ತು ಗುರುಜಿಯವರಿಂದ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದುವಂತಹ ಸಮಯ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ ಅವರು ಕಳಿಸಿರುವಂತಹ ಭಾವಚಿತ್ರ. ಈ ಪತ್ರದಲ್ಲಿ ಹೆಸರು, ಊರು, ವಿಳಾಸ ಏನೋ ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಾವಿಬ್ಬರು ಈಗ ಸುಮಾರು 6 ವರ್ಷಗಳಿಂದ ಪ್ರೀತಿಸ್ತಾ ಇದ್ದೇವೆ ಹಾಗೂ ಕುಟುಂಬದವರ ಒಪ್ಪಿಗೆಯನ್ನ ಪಡೆದೇ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ದೇವೆ. ನನ್ನ ಕುಟುಂಬದವರು ಒಪ್ಪಿದ್ದಾರೆ ಗುರುಜಿ, ಆದರೆ ಹುಡುಗಿ ಕುಟುಂಬದವರು ಒಪ್ತಾ ಇಲ್ಲ. ಕಾರಣ ನಮ್ಮಿಬ್ಬರ ಜಾತಕ ಸರಿ ಹೊಂದುತ್ತಾ ಇಲ್ಲ ಅನ್ನೋದು ಮತ್ತು ಹಲವಾರು ಕಾರಣಗಳನ್ನ ಹೇಳಿ ನಮ್ಮಿಬ್ಬರನ್ನ ಬೇರೆ ಮಾಡ್ತಿದ್ದಾರೆ. ಈ ಪತ್ರದ ಮೂಲಕ ನಾನು ನಿಮ್ಮನ್ನು ಕೇಳ್ಕೊಳ್ಳೋದೇನು ಅಂತಂದ್ರೆ, ನಮ್ಮಿಬ್ಬರ ಕಣ್ಣಿನ ರೇಖೆ ಭಾವಚಿತ್ರವನ್ನ ನೋಡಿ ಯಾವುದಾದ್ರೂ ಸಮಸ್ಯೆ ಇದ್ರೆ ಅದಕ್ಕೆ ಏನಾದ್ರೂ ಒಂದು ಪರಿಹಾರ ತಿಳಿಸ್ಕೊಡಿ ಮತ್ತು ಜಾತಕ ಸರಿ ಹೊಂದುತ್ತಾ ಇಲ್ಲ ಅನ್ನೋದೇ ಮುಖ್ಯ ಕಾರಣ ಆಗುತ್ತಾ ಗುರುಜಿ ಅಂತ ಕೇಳ್ತಾರೆ. ಇದು ಬರ್ದಿರ್ತಕ್ಕಂಥವ್ರು ಯಾರು ಅಂತ? ಹುಡುಗ ಬರ್ದಿರೋದು. ಪ್ರೀತಿ, ಪ್ರೇಮ, ವಿಶ್ವಾಸ, ಲವ್ ಇದೆಲ್ಲವೂ ಇರೋದೇ ಸಹಜ, ಹುಟ್ಟುತ್ತೆ. ಒಂದು ಆಯಾ ಕಾಲದಲ್ಲಿ ಬರ್ತಕ್ಕಂಥದ್ದೇ ಇದು. ಆಯಾ ಕಾಲದಲ್ಲಿ ಹುಟ್ಟುವಂತ ಈ ಆಸೆಗಳನ್ನ ಕೆಲವಷ್ಟು ಕಡೆ ಅದನ್ನ ಹಿಂದು ಮುಂದೆ ನೋಡಿದಿರಾ ದುಡುಕಿ ಮುಂದಕ್ಕೆ ಹೋಗ್ತಾರೆ. ಆದರೆ ಇವರು ಸಂಪ್ರದಾಯಬದ್ಧವಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ಚಿಂತನೆ ಮಾಡ್ತಿರೋದ್ರಿಂದ ತಪ್ಪಿಲ್ಲ. ಆದರೆ ಇಲ್ಲಿ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಯಾರೊಬ್ಬರಾದ್ರೂ ಸಹಿತ ಮದುವೆ ಆಗುವಾಗ ಹುಡುಗಿ ದುಡುಕಿ ಮುಂದೆ ಬರ್ತಾಳೋ, ಹುಡುಗನೇ ದುಡುಕಿ ಮುಂದಕ್ಕೆ ಬರ್ತಾನೋ, ಅಂದ್ರೆ ಯಾರು ಒಂದು ಹೆಜ್ಜೆ ಮುಂದೆ ಹಾಕೋರು ಸಹಿತ ಒಂದು ಚಿಂತನೆ ಮಾಡಬೇಕು. ನಾವು ಸಮಾಜಕ್ಕೆ ಒಪ್ಪುವಂತ ರೀತಿ ನಮ್ಮ ಬದುಕಿರಬೇಕು. ಯಾವುದೇ ಕಾರಣಕ್ಕೂ ನನ್ನ ನಂಬಿ ಬಂದಿರತಕ್ಕಂಥ ಹೆಣ್ಣುಮಗಳ ಹುಡುಗಿ ನಾನು ಬಿಡಬಾರ್ದು ಅನ್ನೋದು ಹುಡುಗನಲ್ಲಿರಬೇಕು. ಹುಡುಗಿನೂ ಸಹಿತ ಅಷ್ಟೇ ಆಲೋಚನೆ ಮಾಡಬೇಕು. ಇಂಥ ಸಮಯದಲ್ಲಿ ನಾನು ದೃಢ ಸಂಕಲ್ಪವನ್ನು ಎತ್ಕೊಂಡು ನಾನು ಹುಡುಗನ ಮನೆಗೆ ಹೋದಾಗ ಅದು ನನ್ನ ತವ್ರ ಮನೆ ತರನೇ ನಾನು ನೋಡ್ತೀನಿ ಅನ್ನೋ ಮನಸ್ಸು ಅವಳಲ್ಲೂ ಇರಬೇಕು. ಎರಡೂ ಅವಳು ಇಬ್ಬರಲ್ಲೂ ಇದ್ದರೆ ಸಮಂಜಸವಾಗಿರುತ್ತೆ. ಇಲ್ಲಿ ಜಾತಕ ಕೂಡಿ ಬರ್ತಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ. ಆದರೆ ನಿಮ್ಮಿಬ್ಬರ ಕಣ್ಣರೇಖೆ ನೋಡಿದ್ರೆ ಖಂಡಿತ ಜಾತಕ ಕೂಡಿ ಬರಲ್ಲ ಅನ್ನೋದು ಹೇಳುವಂತ ಮಾತಲ್ಲ. ಆದರೆ ಇಲ್ಲಿ ವೈಯಕ್ತಿಕವಾಗಿರ್ತಕ್ಕಂತಹ ಮನಸ್ಥಿತಿಗಳು ಹೇಗಿದೆಯೋ, ಯಾಕೆಂದ್ರೆ ಯಾವುದೇ ಒಂದು ವಿಚಾರ ನೋಡಿ, ಜಾತಕ ಎಂಬತಕ್ಕಂಥದ್ದು ಒಂದು ಪ್ರಧಾನವಾಗಿ ಒಂದು ಹೆಜ್ಜೆ ಮುಂದಿಟ್ಟು ಅದರ ಮುಂದೆ ಮಾತಾಡೋದಕ್ಕೆ ಬೇರೆ ಆಸ್ಪದ ಇಲ್ಲದ್ರಿಂದ ಜಾತಕ ಅಂತಕ್ಕಂಥ ಹೆಸರು ಇಡೋದು ಪದ್ಧತಿ ಇದೆ. ಅದು ಕೆಲವು ಕಡೆ ಇದೆ. ಆದರೆ ಇಲ್ಲಿ ಸಮಂಜಸವಾಗಿ ಎರಡೂ ಕಡೆ ಸಂಬಂಧಗಳನ್ನು ಒಪ್ಪಿಸ್ಕೊಂಡು ಮದುವೆ ಆಗಿ ಆರೋಗ್ಯಕರವಾದ ಬೆಳವಣಿಗೆ ಮಾಡೋದು ಸರಿ ಅಂತ ನಾನು ಹೇಳ್ತೇನೆ. ಅದಕ್ಕಾಗಿ ನೀವು ಹುಡುಗಿ ಮನೆಗೆ ಹೋಗಿ ತಪ್ಪಿಲ್ಲ, ಒಂದ್ಸತಿ ನೋಡಿ, ನಿಮ್ಮ ಮನೆಗೆ ಬೆಳಕು ಹಚ್ಚಲಿಕ್ಕೆ ಬರುವಂತಹ, ನಿಮ್ಮ ಮನೆಯ ಜ್ಯೋತಿಯನ್ನು ಬೆಳೆಸಲಿಕ್ಕೆ ಬರಲಿಕ್ಕೆ ಬರುವಂತಹ ಹುಡುಗಿ, ಆ ಹೆಣ್ಣುಮಗಳು, ಅವರು ತಂದೆ ತಾಯಿ ಪಾದ ಮುಟ್ಟಿ ಆ ತಂದೆ ತಾಯಿ ಆಶೀರ್ವಾದ ತೆಗೆದುಕೊಂಡು ನೀವು ಮದುವೆ ಆಗೋದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದ್ರೆ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರು ಅಂತ ಹೇಳ್ತಾರೆ. ಇದು ಶಾಸ್ತ್ರದಲ್ಲಿ ಬರೆದೇ ಯಾವುದು ಸುಳ್ಳಲ್ಲ. ಅದಕ್ಕಾಗಿ ಆ ಹೆಣ್ಮಗಳ ಮನೆಯಲ್ಲೇ ಕೂತ್ಕೊಂಡು ಕುಲಂಕುಷವಾಗಿ ನಾನು ಮದುವೆ ಆಗ್ತೀನಿ, ಚೆನ್ನಾಗಿರ್ತೀವಿ, ನಿಮ್ಮ ಆಶೀರ್ವಾದ ಕೊಡಿ ಅಂತ ನೀವು ಮುಂದುವರಿಸೋದು ಆರೋಗ್ಯಕರ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹಾಗೆ ನಿಮ್ಮಿಬ್ಬರ ಕಣ್ಣು ರೇಖೆಯಲ್ಲಿ ಯಾವುದೇ ತರ ದೋಷ ಇಲ್ಲ, ಧೈರ್ಯವಾಗಿರ್ಬೋದು, ಒಳ್ಳೇದಾಗ್ಲಿ. ಆದರೆ ಮನೆಯಲ್ಲಿ ಹಿರಿಯರನ್ನು ಒಪ್ಪಿಸ್ಕೊಂಡೇ ಮದುವೆ ಆಗಿ, ಅದು ನನ್ನ ಅಭಿಮತ. ಒಳ್ಳೇದಾಗ್ಲಿ. ಈಗ ಯಾವ ವಿಚಾರವನ್ನ ತಿಳಿಸ್ಕೊಡ್ತೀರಿ? ಶ್ರಾವಣ ಮಾಸ ಬಹಳ ವಿಶೇಷವಾಗಿರತಕ್ಕಂಥ ದಿನ. ದೇವತಾ ದರ್ಶನ, ದೇವರ ಪೂಜೆ ಜೊತೆಗೆ ಶ್ರಾವಣ ಮಾಸದ ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವಪ್ರಿಯರಾಗಿರ್ತಕ್ಕಂಥ ಶ್ರೀನಿವಾಸ. ಹಾಗೆ ಶ್ರೀನಿವಾಸ ಆದ ನಂತರ ಇನ್ನು ಬಂದದ್ದೇ ಕೃಷ್ಣ. ಜಗತ್ತಿನಲ್ಲಿ ಕೃಷ್ಣನ ಆಟಪಾಠಗಳು, ಕೃಷ್ಣನ ಒಂದು ಆಳ್ವಿಕೆ, ಕೃಷ್ಣನ ಒಂದು ಪಾಠ ಪ್ರವಚನ. ಯಾಕೆಂದ್ರೆ ಜಗತ್ತಿನಲ್ಲಿ ಗುರು ಅಂತ ನಂಬಿರ್ತಕ್ಕಂಥದ್ದು ಕೃಷ್ಣನ. ಅಂತಹ ತನ್ನ ಬಾಲ್ಯ ಲೀಲೆಗಳು ಮತ್ತು ವಿಶೇಷವಾಗಿರ್ತಕ್ಕಂಥ ಕೃಷ್ಣನ ಅವತಾರ, ಅದನ್ನು ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಅದು ಉಡುಪಿ ಕ್ಷೇತ್ರದಲ್ಲೇ ಇರ್ತಕ್ಕಂಥ ಕೃಷ್ಣ. ಯಾಕೆಂದ್ರೆ ಉಡುಪಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೃಷ್ಣ ಅಲ್ಲಿನ ಒಂದು ವಿಶೇಷವಾದ ಅನುಷ್ಠಾನ. ಈ ಸಮಯದಲ್ಲಿ ಮಹಾಲಕ್ಷ್ಮಿ ಅನುಷ್ಠಾನ. ಯಾಕೆಂದ್ರೆ ಮಹಾಲಕ್ಷ್ಮಿ ಆರಾಧನೆ, ಮಹಾಲಕ್ಷ್ಮಿ ಅನುಷ್ಠಾನ ಅಂದ್ರೆ ಈ ಒಂದು ಶ್ರಾವಣ ಮಾಸದಲ್ಲಿ ಬಹಳ ವಿಶೇಷ. ಅದರಿಂದ ಬುಧವಾರದ ಮಹಾವಿಷ್ಣುವಿನ ಆರಾಧನೆ ಮಾಡ್ತಾ ಲಕ್ಷ್ಮೀ ಪೂಜೆಯನ್ನು ನಡೆದಿರತಕ್ಕಂಥ ಆ ವಿಶೇಷವಾಗಿರತಕ್ಕಂಥ ತಿರುಮಲ ತಿರುಪತಿ ಶ್ರೀನಿವಾಸನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿ ಅನುಷ್ಠಾನವನ್ನ ಉಡುಪಿ ಕ್ಷೇತ್ರದಲ್ಲಿ ನೋಡೋಣ ಬನ್ನಿ.
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಗುರೇಭ್ಯೋ ದಗುರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಚಂದ್ರಮಾ ಮನಸೋ ಜಾತ ಚಕ್ಷೋ ಸೂರ್ಯೋ ಜಾಯಿತಃ ಭಗವತಿ ಶ್ರೀರಾಜರಾಜೇಶ್ವರೀ ನಮಃ ಮಹಾಶಕ್ತಿ ನಮಃ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗಂಧನಾಂ ಮೃತ್ಯೋಂದಕ್ಷೇಮಾಮೃತಾತ್. ಉಡುಪಿ ಕ್ಷೇತ್ರದಲ್ಲಿ ಅನಂತೇಶ್ವರ ಹಾಗೆ ಚಂದ್ರಮೌಳೇಶ್ವರ ಇಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ಚಂದ್ರಮೌಳೇಶ್ವರನಾಗಿ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವಂತಹ ವಿಶೇಷವಾಗಿರ್ತಕ್ಕಂತಹ ಕಲ್ಪವೃಕ್ಷ ಕಾಮಧೇನುವಿನಂತಿರ್ತಕ್ಕಂಥದ್ದು. ಚಂದ್ರಶೇಖರನ ಆಸ್ಥಾನ ಉಡುಪಿ ಮಠದಲ್ಲಿರ್ತಕ್ಕಂತಹ ಅಂದರೆ ಉಡುಪಿ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲೇ ಇತ್ತ ಚಂದ್ರಶೇಖರ ಅತ್ತ ಅನಂತೇಶ್ವರ, ಮಧ್ಯದಲ್ಲಿ ಶ್ರೀಕೃಷ್ಣನ ಆ ವಿಶೇಷವಾಗಿರ್ತಕ್ಕಂತಹ ಮಧ್ವ ಸರೋವರ ಎಲ್ಲವನ್ನೂ ಸಹಿತ ದರ್ಶನ ಮಾಡೋಣ. ಗಜಲಕ್ಷ್ಮಿ ಪೂಜೆಯ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನ ಎಲ್ಲರೂ ಮಾಡೋಣ. ಶ್ರೀನಿವಾಸ ಗೋವಿಂದ. ಸುದಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿ ದಾರಿ ತೋರುತ್ತಿರತಕ್ಕಂತಹ ಕೃಷ್ಣನ ಆಸ್ಥಾನ ಉಡುಪಿ ಕ್ಷೇತ್ರ. ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. ಕೃಷ್ಣ ಒಮ್ಮೆ ಕೊಳಲನ್ನು ಓದಿದ್ರೆ ಎಲ್ಲಾ ಗೋವುಗಳು ಸಹಿತ ಬಂದು ಮುಂದೆ ನಿಲ್ತಿತ್ತಂತೆ. ಅಂದ್ರೆ ಈ ಒಂದು ಕೊಳಲಿನಲ್ಲಿ ಅಂತಹ ಒಂದು ಶಕ್ತಿ ಇದೆ. ಆ ಕೊಳಲಿನ ನಾದವನ್ನ ಕೇಳಿ ಎಲ್ಲಾ ಗೋವುಗಳು ಸಹಿತ ಆಗಮಿಸುತ್ತಿದ್ದಂತೆ. ಅದಕ್ಕಾಗಿ ಗೋಪಾಲಕನಾದ ಶ್ರೀಕೃಷ್ಣ ಪರಮಾತ್ಮ ಅಂತಹ ಕೃಷ್ಣನ ಆಸ್ಥಾನ. ಬನ್ನಿ ದರ್ಶನ ಮಾಡೋಣ. ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಗಜಲಕ್ಷ್ಮಿ ಅನುಷ್ಠಾನಕ್ಕಾಗಿ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಗಜಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮಿ ಪಾದಗಳನ್ನು ಆನೆ ಮೇಲೆ ಮೆರವಣಿಗೆ ಮಾಡಿ ನಂತರ ಗಜಲಕ್ಷ್ಮಿ ಅನುಷ್ಠಾನವನ್ನು ಶ್ರೀಗಳ ಸಾನ್ನಿಧ್ಯದಲ್ಲೇ ನಡೆಸೋಣ. ಭಗವಂತ
हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो मावह ताम् आवह जातवेदो लक्ष्मीर्मनपगामिनीं यस्यां हिरण्यविन्देहं गामश्चं वरुषानहं या देवी सर्वभूतेषु मातृरूपेण संस्थिता नमस्तस्यै 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 नमो नमः ओं हरिंकारासनगर्भितां नलसुगां सौं क्लीं कलां बिभ्रति सुवर्णां वरदारणीं चोर्सदां दौतां त्रिनेत्रोज्ज्वलां ಉಡುಪಿ ಕೃಷ್ಣಮಠದಲ್ಲಿ ಗಜಲಕ್ಷ್ಮಿ ಪೂಜೆಗಾಗಿ ಆಗಮಿಸುತ್ತಿರತಕ್ಕಂತಹ ಲಕ್ಷ್ಮಿಯ ಪಾದಗಳು. ಲಕ್ಷ್ಮಿಯ ಪಾದವೇ ಬಹಳ ವಿಶೇಷ. ಅಂಬಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಹರಿಂಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತಿ ಸುವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂಗೌರೀಂದ್ರಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀ. ಭಗವತಿಯ ಅನುಗ್ರಹಕ್ಕಾಗಿ ಗಜಲಕ್ಷ್ಮಿ ಪೂಜೆಗಾಗಿ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ವಿಶೇಷವಾದಂತಹ ಅನುಷ್ಠಾನ ನಡೀತಾ ಇದೆ. ಅನುಷ್ಠಾನಕ್ಕಾಗಿ ನಡೀತಿರತಕ್ಕಂತಹ ಗಜಲಕ್ಷ್ಮಿ ಪೂಜೆಗೆ ಆನೆಯ ಮೇಲೆ ಮಹಾಲಕ್ಷ್ಮಿ ಪಾದಗಳು, ಇದೆಲ್ಲ ಬಹಳ ವಿಶೇಷವೇ ಸರಿ. ಲೋಕ ಕಲ್ಯಾಣಾರ್ಥವಾಗಿ ನೆರೆ ಸಂತ್ರಸ್ತರ ಸಮಸ್ಯೆಗಳು ಬೇಗ ದೂರ ಆಗಿ ಪ್ರಕೃತಿ ಮಾತೆ ಶಾಂತವಾಗಲಿ, ತಾಯಿಯ ವಿಶೇಷವಾದಂಥ ಕೃಪೆ ಇಡೀ ರಾಜ್ಯ ದೇಶದ ಜನತೆಗಿರಲಿ. ಪ್ರಕೃತಿ ಶಾಂತಿಗಾಗಿ ನಡೀತಿರ್ತಕ್ಕಂತಹ ಗಜಲಕ್ಷ್ಮಿ ಅನುಷ್ಠಾನಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತರು ಹಾಗೂ ಈ ಕ್ಷೇತ್ರದ ಶ್ರೀಗಳಂತೂ ಅವರ ಉದಾರತ್ವ, ಅವರ ಮನಸ್ಥಿತಿ, ಅವರ ಪ್ರೀತಿ ವಿಶ್ವಾಸ ಅದು ಹೇಳುತ್ತಿರುವುದು. ಹಾಗೆ ಪ್ರಾರಂಭದಿಂದ ಇಲ್ಲಿವರೆಗೂ ಶ್ರೀಗಳ ವಿಶೇಷವಾಗಿರ್ತಕ್ಕಂಥ ಸೇವೆ, ಲಕ್ಷ ತುಳಸಿ ಅರ್ಚನೆ, ಪ್ರತಿದಿನ ಲಕ್ಷ ತುಳಸಿ ಅರ್ಚನೆ, ಹಾಗೆ ಕೋಟಿ ತುಳಸಿ ಅರ್ಚನೆ, ನಿರಂತರವಾದಂಥ ಕೃಷ್ಣಾಷ್ಟೋತ್ತರ, ಕೃಷ್ಣ ಸಹಸ್ರನಾಮ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಇವತ್ತಿನ ದಿವಸ ಉಡುಪಿ ಕ್ಷೇತ್ರದಲ್ಲೂ ಸಹಿತ ಲಕ್ಷ್ಮಿ ಅನುಷ್ಠಾನವನ್ನು ಮಾಡಬೇಕು. ವಿಶೇಷವಾದಂತಹ ಲಕ್ಷ್ಮಿ ಅನುಷ್ಠಾನದಲ್ಲಿ ಶ್ರೀಗಳು ಸಹಿತ ಆಗಮಿಸುತ್ತಿದ್ದಾರೆ. ಅದರಲ್ಲೂ ಈಗಿರ್ತಕ್ಕಂಥ ಶ್ರೀಗಳು ಪುನಃ ಮುಂದೆ ಪರ್ಯಾಯದ ಶ್ರೀಗಳು ಅವರೂ ಸಹಿತ ಆಗಮಿಸುವಂಥದ್ದು ಅದು ಮತ್ತಷ್ಟು ವಿಶೇಷತೆ ಸರಿ.
ಮಹಾಲಕ್ಷ್ಮಿಯ ಅರ್ಚನೆ ಮಾಡಿದ್ದೀರಿ. ಹಾಗೆ ಉಡುಪಿಯ ಮಠದಲ್ಲಿ ಕೃಷ್ಣನೇ ನಾವು ದರ್ಶನ ಮಾಡಬೇಕು, ಕೃಷ್ಣನೇ ಆಶೀರ್ವಾದ ಕೇಳಬೇಕು. ಕೃಷ್ಣ ಆಶೀರ್ವಾದ ಆದರೆ, ಕೃಷ್ಣನ ಕೃಪೆ ಹೊಂದಿದ್ರೆ ಎನ್ನ ಜೀವನದಲ್ಲಿ ಮತ್ಯಾವ ಸಮಸ್ಯೆಯೂ ಇರದು. ಅದಕ್ಕಾಗಿ ಕೃಷ್ಣನ ಆ ಪೂರ್ಣ ಕೃಪೆ ನಮಗೆ ಸಿಗಲಿ ಅಂತ ಹೇಳಿ ಒಮ್ಮೆ ಕೃಷ್ಣಾಷ್ಟೋತ್ತರವನ್ನು ಮಾಡೋಣ. ತಾವು ಕೃಷ್ಣಾಷ್ಟೋತ್ತರವನ್ನು ಮಾಡಿ ಕೊಲ್ಲಾಪುರದ ತಾಯಿ ಮಹಾಲಕ್ಷ್ಮಿಯ ಪಾದಗಳನ್ನು ತಾವು ದರ್ಶನ ಮಾಡಲಿಕ್ಕಾಗಿ ನಾನು ನೀವಿರುವಂಥ ಸ್ಥಳ ಕಳಿಸ್ಕೊಡ್ತೀನಿ. ತಾವು ಕಣ್ಗಳಲ್ಲಿ ನೋಡಬೇಕು, ಕೈಯಲ್ಲಿ ಮುಟ್ಟಬಾರದು. ಕೃಷ್ಣಾಷ್ಟೋತ್ತರವನ್ನು, ಕೃಷ್ಣನ ನಾಮಾಂಕಿತವಾದಂತಹ ವಿಶೇಷವಾಗಿರ್ತಕ್ಕಂತಹ ಕೀರ್ತನೆ ಕೃಷ್ಣಾಷ್ಟೋತ್ತರವನ್ನು ಅಷ್ಟೇ ನೀವು ಉಚ್ಚರಿಸಬೇಕು. ಕೃಷ್ಣಾಷ್ಟೋತ್ತರ ಮಾಡುವಾಗ ಅದೇ ಕುಂಕುಮದಿಂದ ಆ ಚಕ್ರದ ಮೇಲೆ ಚಕ್ರಾರ್ಚನೆ ನಡೆಸಿ. ಆದರೆ ಚಕ್ರಾರ್ಚನೆ ನಡೆಸುವಾಗ ಈ ಒಂದು ಮಹಾಲಕ್ಷ್ಮಿಯ ಪಾದಗಳನ್ನು ದರ್ಶನ ಮಾಡಿಕೊಳ್ಳಿ. ಭಗವಂತ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಶ್ರೀಕೃಷ್ಣ ಪರಮಾತ್ಮ ಶ್ರೀಗಳ ಆಧ್ವರ್ಯದಲ್ಲಿ, ಶ್ರೀಗಳ ಸಾನ್ನಿಧ್ಯದಲ್ಲಿ ಒಂದು ಮಾತು ಹೇಳ್ತಾ ಇದ್ದೇನೆ. ಶ್ರೀಗಳ ಅಪ್ಪಣೆ ಮೇರೆಗೆ ಶ್ರೀಗಳು ಅವರ ವಿಶೇಷವಾಗಿರ್ತಕ್ಕಂಥ ಈ ಸಂಸ್ಥಾನದಲ್ಲಿ ನಡೆಯುವಂತಹ ಒಂದೊಂದು ಅನುಷ್ಠಾನವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಶ್ರೀಗಳ ಆಧ್ವರ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆ ಸಲ್ಲಿಸಬೇಕು. ತುಳಸಿ ನಿರಂತರವಾಗಿ ಲಕ್ಷ ಕುಂಕುಮಾರ್ಚನೆ, ಲಕ್ಷ ತುಳಸಿ ಅರ್ಚನೆ ಏನು ನಡೀತಿದೆಯೋ ಈ ಕೋಟಿ ಅರ್ಚನೆ ನಡೆಯಬೇಕು. ಹಾಗೆ ವಿಶೇಷವಾದಂತಹ ಹನುಮನ ಸಾನ್ನಿಧ್ಯದಲ್ಲಿ ರಾಮನಾಮದ ಆ ಗ್ರಂಥಗಳು ಆ ಗರ್ಭದಲ್ಲಿ ಬೀಳಬೇಕು. ಅದಕ್ಕಾಗಿ ಎಲ್ಲರೂ ಸಹಿತ ನಾವೊಂದು ಕೈ ಮುಂದೆ ಹಾಕೋಣ. ಇಡೀ ರಾಜ್ಯದ ಜನತೆ, ರಾಜ್ಯ ಹೊರ ರಾಜ್ಯ, ದೇಶ ವಿದೇಶಗಳಲ್ಲಿರ್ತಕ್ಕಂಥ ಕೃಷ್ಣ ಭಕ್ತರು, ಧರ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಎಲ್ಲರೂ ಸಹಿತ ಮುಂಚೂಣಿಯಲ್ಲಿರ್ತಕ್ಕಂಥವರು ತಾವೆಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಆಗಮಿಸುವಂತಹ ಕಾರ್ಯಕ್ರಮ ಉಡುಪಿ ಮಠದಲ್ಲಿ ಶ್ರೀಕೃಷ್ಣನ ಆಸ್ಥಾನದಲ್ಲಿ ನಡೀಬೇಕು. ಅದಕ್ಕಾಗಿ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಗೆ ನಡೀತಕ್ಕಂಥ ಪುಷ್ಪಾರ್ಚನೆ, ಶ್ರೀಗಳಿಗೆ ಈ ಒಂದು ಪುಷ್ಪವೃಷ್ಟಿ, ಈ ಶ್ರೀಗಳಿಗೆ ಪುಷ್ಪವೃಷ್ಟಿ ಮಾಡದೆ ಆನಂದ ನನಗೆ. ಲಕ್ಷ್ಮಿಯಿಂದಲೇ ನಿಮಗೆ ಬರ್ತಕ್ಕಂಥದ್ದು. ಲಕ್ಷ್ಮಿ ನಿಮ್ಮ ಹೃದಯದಲ್ಲಿ ಕೂತ ಈ ಕಾಯಕವನ್ನು ಮಾಡಿಸ್ತಾ ಇದ್ದಾಳೆ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರಿ, ಜೊತೆಗೆ ಉಡುಪಿಯ ಶ್ರೀಮಠದ ದರ್ಶನ ಕೂಡ ಮಾಡಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗ್ಲಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಗುರುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.